ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಮೌನದ ಹಿಂದಿನ ಮಾತುಗಳೇನು ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದೀರಾ ಅಥವಾ ಸಪ್ರೇಷನಲ್ಲಿದ್ದೀರಾ, ನಿಮಗೋಸ್ಕರ ಈ ಒಂದು ರೀಡಿಂಗ್ ಪವರ್ಫುಲ್ ಆಗಿರೋ ರೀಡಿಂಗ್ ಇದಾಗಿರುತ್ತೆ. ಓಕೆ, ಇದು ಜನರಲ್ ರೀಡಿಂಗ್, ನೆನಪಿರಲಿ. ನಿಮಗೆ ಅನ್ವಯ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಆ್ಯಂಡ್ ಇದರಲ್ಲಿ ಬರುವಂತಹ ಮೆಸೇಜಸ್ಗಳನ್ನು ಕೂಡ ನೀವು ರಿಸೀವ್ ಮಾಡ್ಕೊಳ್ಬೋದು. ನಿಮ್ಮದಲ್ಲದಂತಹ ವಿಷಯಗಳು ಇಲ್ಲಿ ಬರ್ತಾ ಇದೆ, ಮೆಸೇಜಸ್ಗಳು ನೀವು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಬೇರೊಂದು ಬ್ಯೂಟಿಫುಲ್ ಸೋಲಿಗೆ ಕನೆಕ್ಟ್ ಆಗುವಂಥದ್ದು ಆಗಿರುತ್ತೆ, ನೆನಪಿರಲಿ. ಸರಿನಾ? ಹಾಗೆಯೇ ಯಾರಿಗೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕಂತಿದ್ದೀರಾ ವಾಟ್ಸಪ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ. ಓಕೆ, ನಿಮ್ಮ ಪರ್ಸನ್ ಅವರ ಫಸ್ಟ್ ಲೆಟರ್ ಏನಿದೆ ಅದನ್ನು ಹಾಕಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ನಿಮ್ಮ ಪಾರ್ಟ್ನರ್ನ, ನಿಮ್ಮ ಪರ್ಸನ್ ಫಸ್ಟ್ ಲೆಟರ್ ಹೆಸರನ್ನು ಪೂರ್ತಿ ಬರಿಬಾರ್ದು, ನೆನ್ಪಿಟ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ಅವರ ಮೊದಲನೆಯ ಅಕ್ಷರ ಏನಿದೆ, ಎ ಅಥವಾ ಸಿ ಅಥವಾ ಎಸ್ ಅಥವಾ ಟಿ ಏನಿದೆ ಅದನ್ನು ಟೈಪ್ ಮಾಡ್ತೀರಾ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತೀರಾ, ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ, ಕಮೆಂಟ್ ಮಾಡ್ತೀರಾ. ಓಕೆ, ಹಾಗೆಯೇ ಮೇ 23 ಮತ್ತು 24ನೇ ತಾರೀಕು, ಒಂದು ನಿಮಿಷ ಹಾಗೆಯೇ ಇರಿ. ಎಸ್, ರೈಟ್. ಮೇ 23 ಮತ್ತು 24ನೇ ತಾರೀಕು 7 ಚಕ್ರ ಧ್ಯಾನ ಮತ್ತು ಸಾಧನೆ ನಡೀತಾ ಇದೆ. ನಿಮ್ಮ 7 ಚಕ್ರಗಳಲ್ಲಿ ಬ್ಲಾಕೇಜಸ್ ಇದೆ. ಬ್ಲಾಕೇಜಸ್ ಆದಾಗ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗುತ್ತೆ, ಮನಿ ವಿಷಯದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಹೆಲ್ತಲ್ಲಿ ಪ್ರಾಬ್ಲಮ್ ಆಗುತ್ತೆ, ಓವರಾಲ್ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ನ ನೋಡ್ತಾ ಇರ್ತೀರಾ. ರಿಪೀಟ್ ಆಗಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ಗಳನ್ನ ನೋಡ್ತಾ ಇರ್ತೀರಾ. ಸೊ ಅದು ಯಾವಾಗ ಆಗುತ್ತೆ, ನಿಮ್ಮ ಚಕ್ರಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗ, ಬ್ಲಾಕ್ ಆದಾಗ ಈ ಥರದ ಪ್ರಾಬ್ಲಮ್ಗಳನ್ನ ನೋಡ್ತೀರಾ. ರೈಟ್? ಸೊ ಆ 7 ಚಕ್ರನ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು, ಅದು ಸುಲಭವಾಗಿ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು, ಆ್ಯಂಡ್ ಆ ಬ್ಲಾಕೇಜಸ್ಗಳನ್ನ ಹೇಗೆ ರಿಮೂವ್ ಮಾಡೋದು, ಆ್ಯಂಡ್ ಈಸಿಯಾಗಿ ನೀವು 7 ಚಕ್ರದ ಬಗ್ಗೆ ನೀವು ಇದರಲ್ಲಿ ಕ್ಲಾಸಲ್ಲಿ ತಿಳ್ಕೊಳ್ತೀರಾ. ಆ್ಯಂಡ್ ಆ ಬ್ಲಾಕೇಜಸ್ನೆಲ್ಲ ರಿಮೂವ್ ಮಾಡಿದಾಗ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಕೂಡ. ಓಕೆ, ಸೊ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ಮ ಪ್ರಾಬ್ಲಮಿಂದ ಹೊರಗೆ ಬರಬೇಕು ಆ್ಯಂಡ್ ಆಲೋಚನೆ, ನೆಗೆಟಿವ್ ಥಾಟ್ಸ್ ಇದರಿಂದ ಹೊರಗೆ ಬರಬೇಕು ಅಂತ ನಿಮ್ಮ ಮೈಂಡಲ್ಲಿದ್ದರೆ ಆದಷ್ಟು ಬೇಗ ಕ್ಲಾಸಿಗೆ ಜಾಯಿನ್ ಆಗಿ. ಯಾಕಂದರೆ ಇದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ ಬೇಗ ನೀವು ಜಾಯಿನ್ ಆಗಬೇಕಾಗತ್ತೆ. ಆ್ಯಂಡ್ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಜಾಯಿನ್ ಆಗಬಹುದು. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇನ್ನು ವಿವರವಾಗಿ ನಾನು ವಾಯ್ಸ್ ಕ್ಲಿಪ್ನ ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ, ಕೇಳಿಸ್ಕೊಂಡು ನೀವು ಜಾಯಿನ್ ಆಗಬಹುದು. ಓಕೆನಾ? ಯೂನಿವರ್ಸ್ ಹತ್ರ ಪ್ರೇ ಮಾಡ್ಕೊಳ್ಳಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಹೇಳಿ. ಥ್ಯಾಂಕ್ ಯು ಅಂತ 1 ಮಿನಿಟ್ ನಾನು ಫ್ಯಾನ್ ಆಫ್ ಮಾಡ್ತೀನಿ. ಓಕೆ, ಯೂನಿವರ್ಸ್ ಹತ್ರ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಗ್ರ್ಯಾಟಿಟ್ಯೂಡ್ನ ಹೇಳಿ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದ್ದಕ್ಕೆ ಕ್ಯಾಂಡಲ್ನ ಹಚ್ತೀನಿ. ಈಗ ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ತೀರಾ. ಫೀಲ್ ಮಾಡ್ತಾ ಹೇಳಿ. ಅವ್ರ ಬಗ್ಗೆ ನೀವು ತಿಳ್ಕೊಳ್ತಿದ್ದೀರಾ ಅಂದರೆ ಆ ಪ್ರೀತಿ ನಿಮ್ಮಲ್ಲೂ ಇರಬೇಕಾಗತ್ತೆ ಅಲ್ವಾ? ಥ್ಯಾಂಕ್ ಯು. ಏನಿದೆ ಎನರ್ಜಿ ಚೆಕ್ ಮಾಡೋಣ. ನೋಡಬಹುದು ಹನಿಗಳು ಒಂದ್ರ ಮೇಲೆ ಒಂದು ಬೀಳ್ತಾ ಇದೆ ಇಲ್ಲಿ. ಓಕೆ, ಅವ್ರು ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಆ ನೆನ್ಪು ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಒಂದೇ ಒಂದು ರೀಸನ್, ಅವರಿಗೆ ಈಗೋ ಪ್ರಾಬ್ಲಮ್ ಜಾಸ್ತಿ ಇದೆ. ಓಕೆನಾ? ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಅವರಲ್ಲಿ ಈಗೋ, ಅಹಂ ಅನ್ನುವಂಥದ್ದು ಜಾಸ್ತಿ ಇದೆ. ಆ್ಯಂಡ್ ಭಯ ಕೂಡ ಜಾಸ್ತಿ ಇದೆ. ಯಾವ ವಿಷಯದಲ್ಲಿ ಭಯ ಅಂತ ಹೇಳಿದ್ರೆ ಪ್ರೀತಿ ವಿಷಯದಲ್ಲಿ ಅವ್ರಿಗೆ ಭಯ. ಯಾಕಂದರೆ ಅವರ ಲೈಫಲ್ಲಿ ಒಂದು ಎಕ್ಸ್-ಪರ್ಸನ್ ಬಂದು ಹೋಗಿದ್ದಾರೆ. ಎಕ್ಸ್-ಪರ್ಸನ್ ಇಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ನ ಕೊಟ್ಟಿದ್ದಾರೆ ಅವರಿಗೆ ಪ್ರೀತಿ ಅನ್ನೋ ವಿಷಯದಲ್ಲಿ. ಸೊ ಹಾಗಾಗಿ ಅವ್ರಿಗೆ ಭಯ ಇದೆ. ಆ ಎಕ್ಸ್-ಪರ್ಸನ್ನಿಂದ ಇವರು ನಿಮ್ಮ ಮೇಲೆ ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ತಗೊಳ್ತಿದ್ದಾರೆ. ನೋಡ್ಬೋದು ಒಂದು ಸರ್ಕಲ್ ಆಗಿ ಬಂದಿದೆ ಇಲ್ಲಿ ಎನರ್ಜಿ. ಒಂದು ಪ್ರಶ್ನೆ ಕೂಡ ಇದೆ, ನೋಡ್ಬೋದು ಹಾರ್ಟ್ ಇದೆ. ವಾವ್, ಐ ಲವ್ ಯು ಅಂತ ಮೆಸೇಜ್ ಕೂಡ ಬರ್ತಿದೆ. ಐ ಥಿಂಕ್ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಬೆಂಕಿ, ಆ ಜ್ವಾಲೆ ಇದರಲ್ಲಿ ಕಾಣಿಸಲ್ಲ ಅಂದ್ಕೊಳ್ತೀನಿ ನಾನು. ಇಲ್ಲಿದೆ
ನನಗೆ ಎಲ್ಲಿ ಕೈ ಮಾಡಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಒಂದು ಹಾರ್ಟ್ ಮಾರ್ಕ್ ಇದೆ ಆ್ಯಂಡ್ ಐ ಅಂತ ಇದೆ. ಓಕೆ, ಒಂದು ಫ್ಲವರ್ ರೂಪದಲ್ಲಿ ಬರ್ತಾ ಇದೆ ಎನರ್ಜಿ, ಸೈನ್ ಸಿಗ್ತಾ ಇರುವಂಥದ್ದು ನಿಮಗೆ. ಐ ಲವ್ ಯು ಅನ್ನುವಂತಹ ಮೆಸೇಜ್ ನಿಮಗೆ ನಿಮ್ಮ ಪರ್ಸನಿಂದ ಬರ್ತಾ ಇದೆ. ಓಕೆ, ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದಾಗ್ಲೇ ಇಲ್ಲಿ ಒಂದು ಎನರ್ಜಿ ಪಾಸಿಟಿವ್ ಆಗಿ ಬಂತು. ಅವರ ಅಹಮಿಂದ ಎಲ್ಲೋ ಒಂದು ಕಡೆ ಅದನ್ನು ಅವರು ಹೈಡ್ ಮಾಡ್ತಿದ್ದಾರೆ ಅಷ್ಟೇ. ಓಕೆ, ಇಲ್ಲಿ ನೋಡಬಹುದು, ಇಲ್ಲಿ ಕೆಲವೊಂದಷ್ಟು ಹನಿಗಳು ದೂರ ದೂರ ಸರಿತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ಅವರು ತಮ್ಮ ಜವಾಬ್ದಾರಿ ಅಥವಾ ಕೆಲಸದ ಒತ್ತಡದಲ್ಲಿ ನಿಮ್ಮ ವಿಷಯದಲ್ಲಿ ಅವರು ಮೌನವಾಗಿದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ. ಯಾವುದೋ ಒಂದು ಕೆಲಸದಲ್ಲಿ ಅವರು ತುಂಬ ಬ್ಯುಸಿ ಆಗಿದ್ದಾರೆ. ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ನಿಮ್ಮ ಪರ್ಸನ್, ಅಥವಾ ಒಂದು ಯಾವುದೋ ಗೌರ್ಮೆಂಟ್ ಜಾಬಲ್ಲಿ ಇರಬಹುದು, ಅಥವಾ ಪೊಲೀಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರಬಹುದು, ಅಥವಾ ಇಲ್ಲಿ ಓಕೆ ಡ್ರೈವರ್ ಕೂಡ ಆಗಿರಬಹುದು, ಇಲ್ಲಿ ಬಸ್ ಡ್ರೈವರು ಆಗಿರ್ಬೋದು, ಅಥವಾ ಕ್ಯಾಬ್ ಡ್ರೈವರ್ ಕೂಡ ಆಗಿರಬಹುದು. ಸೊ ಯಾವುದೋ ಒಂದು ವರ್ಕ್ ಮೇಲೆ, ಕೆಲಸದ ಮೇಲೆ ಬ್ಯುಸಿ ಇದ್ದಾರೆ ಆ್ಯಂಡ್ ಜವಾಬ್ದಾರಿ ಕೂಡ ಇದೆ. ಫ್ಯಾಮಿಲಿ ಜವಾಬ್ದಾರಿಯಿಂದ ಅವರೆಲ್ಲ ಒಂದು ಕಡೆ ನಿಮ್ಮಿಂದ ಅವರು ದೂರ ಆಗೋದಿಕ್ಕೆ, ಈಗ ಜವಾಬ್ದಾರಿ ಕೆಲಸ ಅಂತ ಹೇಳಿದಾಗ ನಿಮ್ಮನ್ನು ದೂರನೇ ಮಾಡ್ಬೇಕಂತಲ್ಲ, ಬಟ್ ಆ ಜವಾಬ್ದಾರಿಗಳು, ಆ ಕೆಲಸಗಳು ಏನಾಗ್ತಿದೆ ಅವರಿಗೆ ನಿಮ್ಮ ಮೇಲೆ ಒಂದಷ್ಟು ಗಮನವನ್ನು ಕೊಡೋದಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಒತ್ತಡದಿಂದ ನಿಮ್ಮಿಂದ ಮೌನವಾಗಿದ್ದಾರೆ. ಯಾಕಂದ್ರೆ ಇಲ್ಲಿ ನಿಮ್ ಜೊತೆಗೆ ಅವ್ರು ಮಾತಾಡ್ಬೇಕಂದ್ರೆ ಯಾವಾಗ್ಲೂ ಅಷ್ಟೇ, ಅವ್ರು ಟೆನ್ಷನ್ ಅಲ್ಲಿ ಇದ್ದಾಗ ನಿಮ್ ಜೊತೆ ಮಾತನ್ನ ಕಡಿಮೆ ಮಾಡ್ಬಿಡ್ತಾರೆ, ಮಾತೇ ಆಡಲ್ಲ. ಬಿಕಾಸ್ ಒಂದೇ ಒಂದು ರೀಸನ್, ಎಲ್ಲಾದ್ರೂ ಆ ತಪ್ಪು ಮಾತಾಡ್ಬಿಡ್ತೀನೇನೋ, ಆ ಟೆನ್ಷನ್ ಅಲ್ಲಿ, ಆ ಇದರಲ್ಲಿ ಏನು ತಲೆ ಬಿಸಿಯಲ್ಲಿ ಏನಾದ್ರೂ ಹರ್ಟ್ ಆಗೋಗಿ ಮಾತಾಡ್ಬಿಡ್ತೀನಿ ಅಂತ ಭಯ ನಿಮ್ಮ ಪರ್ಸನಿಗೆ. ಹಾಗಾಗಿ ಈ ಮೌನ ಇದೆ. ಓಕೆ, ನೋಡಬಹುದು ಇಲ್ಲಿ ತುಂಬಾನೇ ಮೆಸೇಜಸ್ಗಳು ಹಾರ್ಟ್ ಶೇಪಲ್ಲಿ ಬರ್ತಾ ಇರುವಂಥದ್ದು. ಈಗಲೂ ಕೂಡ ಒಂದು ಹಾರ್ಟ್ ಶೇಪ್ ಇಲ್ಲಿ ತಗೊಳ್ತಾ ಇದೆ. ನಿಮ್ಮ ಮನಸ್ಸಿನ, ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಗಾಢವಾಗಿರುವಂಥ ಪ್ರೀತಿಯ ಸಂಕೇತ ಇಲ್ಲಿ ಪಾಸಿಟಿವ್ ಆಗಿ ಬರ್ತಾ ಇದೆ. ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಟಿ ಲೆಟರ್, ಎಲ್ ಲೆಟರ್, ಕೆ ಲೆಟರ್, ವಿ ಲೆಟರ್, ಜೆ ಲೆಟರ್, ಜಿ ಲೆಟರ್, ಆರ್ ಲೆಟರ್, ಕೆ ಲೆಟರ್, ಡಿ ಲೆಟರ್, ಹೆಚ್ ಲೆಟರ್, ಎಂ, ಎನ್, ವೈ, ಯು ಲೆಟರ್, ಡೇಟ್ ಆಫ್ ಬರ್ತ್, ಓಕೆ, ಡೇಟ್ ಆಫ್ ಬರ್ತ್ 16, 18, 21, 28, 26, 19, 3, 1, 7, 9, 29, 27. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ತುಂಬ ಜನ ಶೇರಿಂಗ್ಸ್ನ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಹೀಗೆ ಶೇರಿಂಗ್ಸ್ ಮಾಡ್ತಾ ಇರಿ. ವೀಡಿಯೋಸ್ಗಳು ಮಧ್ಯೆ ಮಧ್ಯೆ ಸ್ಕಿಪ್ ಆಗ್ಬಿಟ್ರೆ ತುಂಬ ಟೆನ್ಷನ್ ಮಾಡ್ಕೊಳ್ತೀರಲ್ವಾ, ಅದು ಕೂಡ ಮೆಸೇಜ್ ಮಾಡ್ತೀರಾ, ಮೇಡಮ್ ದಿನ ವೀಡಿಯೋ ಮಾಡಿ. ಎಸ್, ಒಂದೊಂದು ಸಲ ಬ್ಯುಸಿ ಇರ್ತೀನಿ ಆ್ಯಂಡ್ ಈ ಕ್ಲಾಸಸ್ ಎಲ್ಲ ಇರಬೇಕಿದ್ರೆ ನಿಮಗೋಸ್ಕರ ಒಂದಷ್ಟು ನಿಮ್ಮ ಎನರ್ಜಿಗೆ ತಕ್ಕಂತೆ, ಯಾರೆಲ್ಲ ಪ್ರಾಬ್ಲಮ್ಸಲ್ಲಿದ್ದೀರಾ ಅವ್ರಿಗೆ ತಕ್ಕಂತೆ ಒಂದಷ್ಟು ಎನರ್ಜಿನ ಕ್ರಿಯೇಟ್ ಮಾಡಿ ನಿಮಗೆ ಎಷ್ಟು ಸಹಾಯ ಮಾಡಲಿಕ್ಕಾಗತ್ತೆ ನನ್ನ ಕೈಯಿಂದ ಅಷ್ಟು ಸಹಾಯ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ಒಂದಷ್ಟು ಸ್ವಲ್ಪ ದಿನ ನನಗೂ ಕೂಡ ಆ ಕೆಲಸದ ಮೇಲೆ ವರ್ಕ್ ಮಾಡಬೇಕಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಮಧ್ಯೆ ಸ್ಕಿಪ್ ಆಗುತ್ತೆ ವೀಡಿಯೋಸ್ ಅಷ್ಟೇ. ಓಕೆ, ಜಾಯಿನ್ ಆಗಿ ಕ್ಲಾಸಸ್ಸಿಗೆಲ್ಲರೂ ಕೂಡ ಜಾಯಿನ್ ಆಗಿ. ಇಲ್ಲಿ ಹೇಗೆ ಹೀಲಿಂಗ್ ಪವರ್ನ ತಗೊಳ್ತೀರಾ ಕ್ಲಾಸಸ್ಸಲ್ಲೂ ತಗೊಳ್ಳಿ. ಓಕೆ, ಸೊ ಆದಷ್ಟು ಲೈಫನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಪ್ರತಿಯೊಬ್ಬರು ಅಷ್ಟೇ. ಓಕೆ, ಲೈಫಲ್ಲಿ ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ ಅಲ್ವಾ, ಯಾರಿಗಿರಲ್ಲ, ಎಲ್ಲರಿಗೂ ಇರುತ್ತೆ, ರೈಟ್. ನೋಡಿ, ದ ಸ್ಟಾರ್ ಕಾರ್ಡೇ ಬರ್ತಿದೆ, ಫಸ್ಟ್ ಕಾರ್ಡ್.
ಫೈವ್ ಆಫ್ ಪೆಂಟಿಕಲ್, ನೈಟ್ ಆಫ್ ಪೆಂಟಿಕಲ್, ಪೇಜ್ ಆಫ್ ಪೆಂಟಿಕಲ್, the fool, the wheel, ನೈನ್ ಆಫ್ ಪೆಂಟಿಕಲ್. ಏನು ಪೆಂಟಿಕಲ್ಸ್ ಕಾರ್ಡ್ ತುಂಬ ಬರ್ತಾ ಇದೆಯಲ್ಲ, ಎಲ್ಲಾದರೂ ಧನ ಲಾಭ ಆಗೋಂಥ ಚಾನ್ಸಸ್ಸು ಇದೆ ನಿಮಗೆ. ಯಾರಾದರೂ ಹಣ ಕೊಡ್ದೇನೆ ನಿಮಗೆ ಆಟ ಆಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು 3 ತಿಂಗಳು ಒಳಗಡೆ ನೋಡಬಹುದು. 4 ಆಫ್ ಪೆಂಟಿಕಲ್, ಆಲ್ಮೋಸ್ಟ್ ಪೆಂಟಿಕಲ್ ಕಾರ್ಡ್ಸ್ ಬಂದಿದೆ ನಿಮಗೆ. ಈ ಒಂದು 3 ತಿಂಗಳು ಒಳಗಡೆ ನಿಮ್ಮ ಎಲ್ಲ ಹಣಗಳು ಕೈ ಸೇರತ್ತೆ ಅನ್ನೋಂಥ ಎನರ್ಜಿ ಬರ್ತಿದೆ. ಯಾರಾದರೂ ನಿಮಗೆ ಹಣ ಕೊಡ್ದೇನೆ ಆಟ ಆಡಿಸ್ತಿದ್ರೆ, ವಾವ್, ಕಿಂಗ್ ಆಫ್ ಪೆಂಟಿಕಲ್, ಬಾಟಮ್ ಆಫ್ ದ ಕಾರ್ಡ್ ಕೂಡ ಪೆಂಟಿಕಲ್ ಕಾರ್ಡೇ ಬಂದಿದೆ. ಓಕೆ, ಹಣದ ವಿಷಯದಲ್ಲಿ ಒಂದಷ್ಟು ಜಾಗ್ರತೆ ಕೂಡ ಇರಿ ನೀವು, ಅದು ಕೂಡ ಬರ್ತಾ ಇದೆ. ಹಣನ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಜಾಬ್ ಚೇಂಜ್ ಮಾಡ್ತಾ ಇದ್ದೀರಾ ಅಥವಾ ಆ ಥರದ್ದು ಏನಾದರೂ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಹಣದ ವಿಷಯದಲ್ಲಿ ಕೇರ್ಫುಲ್ ಆಗಿರಿ. ಆ್ಯಂಡ್ ಹಣದ ವಿಷಯದಲ್ಲಿ ಪಾಸಿಟಿವ್ ಆಗಿ ಕೂಡ ಬರ್ತಿದೆ. ಸ್ಟಕ್ ಆಗಿರುವಂತಹ ಮನಿನ ರಿಲೀಸ್ ಮಾಡ್ಕೊಳ್ತಾ ಇದ್ದೀರಾ, ಅದು ನಿಮಗೆ ಸಿಗ್ತಾ ಇದೆ ಅನ್ನುವಂಥ ಒಂದು ಎನರ್ಜಿ ಇದೆ. ಓಕೆ, ಎಸ್. ನೋಡಬಹುದು ದ ಸ್ಟಾರ್ ಕಾರ್ಡ್ ಆ್ಯಂಡ್ ದ ಫೂಲ್ ಕಾರ್ಡ್ ಎನರ್ಜಿ ಆ್ಯಂಡ್ ದ ವೀಲ್. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್ ಬರ್ತಿದೆ ಇಲ್ಲಿ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಪ್ರಸ್ತುತ ಕರೆಂಟ್ ಎನರ್ಜಿಯಲ್ಲಿ ಅವರೊಳಗೆ ಅವರೇ ಒಂದಷ್ಟು ಉತ್ತರಗಳನ್ನು ಹುಡುಕ್ತಾ ಇರುವಂಥ ಒಂದು ಎನರ್ಜಿ ಇದೆ. ಅಂದರೆ ಪ್ರಶ್ನೆಗಳು ಜಾಸ್ತಿ ಇದೆ ಲೈಫಲ್ಲಿ, ನಿಮ್ಮ ಲೈಫಲ್ಲೂ ಅಷ್ಟೇ, ನಿಮ್ಮ ಪರ್ಸನ್ ಅವರ ಲೈಫಲ್ಲೂ ಅಷ್ಟೇ. ಪ್ರಶ್ನೆಗಳಿಗೆ ತುಂಬ ದಾರಿ ಮಾಡಿಕೊಟ್ಟಿದ್ದೀರಾ ಅವ್ರಿಗೆ. ಇವಾಗ ಆ ಪ್ರಶ್ನೆಗಳಿಗೆಲ್ಲ ಉತ್ತರಗಳು ಬೇಕಾಗಿದೆ. ಸೊ ಹಾಗಾಗಿ ಅವರೇ ಉತ್ತರಗಳನ್ನು ಹುಡ್ಕೊಳ್ತಿರೋಂಥ ಒಂದು ಎನರ್ಜಿ ಇದೆ. ಈ ಮೌನದಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಮೌನ ನಿಮಗಾಗಲ್ಲ, ಅದು ಅವರ ಸ್ವಂತ ಆಲೋಚನೆಗಳಿಗೋಸ್ಕರ ಈ ಮೌನ. ನಿಮ್ಮಿಬ್ಬರ ಮಧ್ಯೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಿದೆ ಅಥವಾ ಈ ಸಪ್ರೇಷನ್ ಏನಿದೆ, ಮಾತುಕತೆ ಇಲ್ಲದೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಅಥವಾ ನೀವೇನೋ ನಂಬರ್ನ ಬ್ಲಾಕ್ ಮಾಡಿದ್ದೀರಾ, ಈ ಬ್ಲಾಕಿಂಗ್ ಎನರ್ಜಿ ಏನಿದೆ ಒಂದಷ್ಟು ಉತ್ತರಗಳನ್ನ ಹುಡ್ಕೊಳ್ಳೋದಕ್ಕೋಸ್ಕರ ಆಗಿರುವಂತಹ ಸೈಲೆನ್ಸ್ ಇದಾಗಿದೆ. ಓಕೆನಾ, ಇಲ್ಲಿ ನೋಡಬಹುದು ನೈಟ್ ಆಫ್ ಪೆಂಟಿಕಲ್ ಆ್ಯಂಡ್ 5 ಆಫ್ ಪೆಂಟಿಕಲ್ ಆ್ಯಂಡ್ 4 ಆಫ್ ಪೆಂಟಿಕಲ್ ಎನರ್ಜಿ. ಇಲ್ಲಿ ಹಳೆಯ ನೋವುಗಳು ವಾಸಿ ಆಗ್ತಾ ಇದೆ. ನಾನು ಹೇಳಿದೆ ಅಲ್ವಾ, ಆಲ್ಮೋಸ್ಟ್ ಇಲ್ಲಿ ವಾವ್ ನೋಡಿ, ಇಲ್ಲಿ ಯು ಬಂದಿದೆ, ಐ ಲವ್ ಯು. ಮೆಸೇಜಸ್ ತುಂಬ ಸ್ಟ್ರಾಂಗ್ ಆಗಿ ಬರ್ತಿದೆ. ಎ ಲೆಟರ್ ಇಲ್ಲಿ ಆಕ್ಟ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಲೆಟರ್ ಎ ಆಗಿರಬಹುದು. ಒಂದು ಕಮ್ಯುನಿಕೇಶನ್ ಬರ್ತಾ ಇದೆ. ಓಕೆನಾ, ಸ್ಟ್ರೈಟ್ ಲೈನ್ ನೋಡ್ಬೋದು ಇಲ್ಲಿ. ಆಲ್ಮೋಸ್ಟ್ ಸ್ಟ್ರೈಟ್ ಲೈನ್ಗಳು ಜಾಸ್ತಿ ಇದೆ. ಸೊ ಇಲ್ಲಿ ಕಮ್ಯುನಿಕೇಶನ್ ಬರೋ ಚಾನ್ಸಸ್ ಕೂಡ ಇದೆ. ಈಗ ಆಲ್ಮೋಸ್ಟ್ ನಾನು ಕ್ಯಾಂಡಲ್ ರೀಡಿಂಗಲ್ಲಿ ಹೇಳಿರೋ ಹಾಗೆ ನಿಮ್ಮ ಪರ್ಸನಿಗೆ ಒಂದು ಪರ್ಸನ್ನ ಎಕ್ಸ್ಪೀರಿಯನ್ಸ್ ಜಾಸ್ತಿ ಚೆನ್ನಾಗಿ ಮಾಡ್ಕೊಟ್ಟು ಹೋಗಿದ್ದಾರೆ ಅವರು. ಆ ಥರದ ಒಂದು ಎನರ್ಜಿ ಬಂದಿತ್ತಲ್ವ ಇಲ್ಲಿ. ಹಳೆಯ ನೋವುಗಳು ಏನಿತ್ತು ನಿಮ್ಮ ಪರ್ಸನಿಗೆ, ಆ ಎಲ್ಲ ಹಳೆಯ ನೋವುಗಳು ವಾಸಿ ಆಗ್ತಿದೆ. ಬ್ಯಾಗೇಜಸ್ಗಳು ಜಾಸ್ತಿ ಇತ್ತು, ಅವರು ಆ ನೆನಪುಗಳಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ನಿಮ್ಮ ಜೊತೆ ಕನೆಕ್ಷನಲ್ಲಿ ಇದ್ರು, ನಿಮ್ಮ ಜೊತೆ ಪ್ರೀತಿ ಮಾಡ್ತಾ ಇದ್ದಾರೆ, ಆದರೂ ಕೂಡ ಎಲ್ಲೊಂದು ಕಡೆ ಆ ಎಕ್ಸ್ಪೀರಿಯನ್ಸ್ ಆದಾಗ ಅದನ್ನ ಬಿಡೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ. ಸೊ ಆ ಒಂದು ಲಿಸ್ಟಲ್ಲಿ ನಿಮ್ಮ ಪರ್ಸನ್ ಕೂಡ ಆ ಹಳೆಯ ನೋವುಗಳಲ್ಲಿ ಬಿಡೋದಿಕ್ಕೆ ಅವ್ರಿಗೆ ಕಷ್ಟಪಡ್ತಾ ಇದ್ರು. ಬಟ್ ಈಗ ಅವ್ರ ಎನರ್ಜಿಯಲ್ಲಿ ಆ ಹಳೆಯ ನೋವುಗಳು ವಾಸಿ ಆಗ್ತಿರುವಂತ ಒಂದು ಎನರ್ಜಿ ಇದೆ. ಯಾಕೆ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಅವ್ರಿಗೆ ಆ ಹಳೆಯ ನೋವುಗಳನ್ನ ಬಿಡ್ಲೇಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡ್ಕೊಂಡಿರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ಅವರ ಹಿಂದಿನ ತಪ್ಪುಗಳ ಬಗ್ಗೆನೂ ಅವ್ರು ಇಲ್ಲಿ ವಿಷಾದಿಸ್ತಾ ಇದ್ದಾರೆ. ವಾ, ಓ ಮೈ ಗಾಡ್. ಸೊ ಅವರ ಹಿಂದಿನ ತಪ್ಪುಗಳ ಬಗ್ಗೆ ಅವರು ವಿಷಾದಿಸ್ತಾ ಇದ್ದಾರೆ. ಇಲ್ಲಿ ಅವ್ರು ಏನೆಲ್ಲ ತಪ್ಪು ಮಾಡಿದ್ರು ನಿಮ್ಮ ಪ್ರೀತಿಯಲ್ಲಾಗಿರ್ಬೋದು ಅಥವಾ ಅವರ ಒಂದು ಪಾಸ್ಟ್ ಪರ್ಸನ್ ಜೊತೆಗೆ ಅವರಿಂದ ಏನು ಮಿಸ್ಟೇಕ್ಸ್ ಆಗಿತ್ತು ಅದೆಲ್ಲವನ್ನು ಕೂಡ ಅವ್ರಿಲ್ಲಿ ತಿದ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರೇ ಗಿಲ್ಟಿ ಫೀಲ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಲಾಸ್ಟ್ ಪರ್ಸನ್ ವಿಷಯದಲ್ಲಿ ಇವರು ತುಂಬಾ ಅತಿಯಾಗಿ ಪ್ರೀತಿ ಕೊಟ್ಟು ಅತಿಯಾಗಿ ಅವರನ್ನು ನಂಬಿಕೆ ಕೊಟ್ಬಿಟ್ಟು ಅವರಿಗೆ ನಂಬಿಕೆನ ಇಟ್ಕೊಂಡಿದ್ರು ಅವ್ರ ಮೇಲೆ. ಏನೇ ಆದ್ರೂ ಈ ಪ್ರೀತಿ ನಾನು ಉಳಿಸ್ಕೊಳ್ತೀನಿ ಅನ್ನೋಂಥ ಹೋಪ್ ಇತ್ತು ಅವರಿಗೆ. ಓಕೆ, ಸೊ ಅದೆಲ್ಲ ಒಂದ್ ಕಡೆ ಆ ನಂಬಿಕೆ ದ್ರೋಹನ ಅವ್ರು ಮಾಡಿದ್ದಾರೆ. ಅವ್ರು ಇವಾಗ ಅರ್ಥ ಆಗ್ತಿದೆ ಯಾರನ್ನೇ ಅದು ಅಷ್ಟು ಬಿಲೀವ್ ಮಾಡಬಾರ್ದು, ಅಷ್ಟು ಪ್ರೀತಿನ ಕೊಡಬಾರ್ದು ಅನ್ನೋಂಥ ರಿಯಲೈಸೇಷನ್ ನಿಮ್ಮ ಪರ್ಸನ್ಗೆ ಆಗ್ತಿರುವಂಥದ್ದು. ಹಾಗಂತ ಹೇಳಿ ನಿಮಗೆ
ಪ್ರೀತಿ ಕೊಡಬಾರ್ದು, ನಿಮ್ಮ ಮೇಲೆ ನಂಬಿಕೆ ಇಡಬಾರ್ದು, ಅದಲ್ಲ ನಾನು ಹೇಳ್ತಾ ಇರೋದು. ಅವರ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಅದ್ರ ಬಗ್ಗೆ ಅವ್ರು ಇಲ್ಲಿ ಪಾಠ ಕಲಿತಾ ಇದ್ದಾರೆ. ಓಕೆನಾ? ಸೊ ನಿಮ್ ವಿಷಯದಲ್ಲಿ ಅವ್ರು ಪಾಠ ಕಲಿತಾ ಇರೋದಲ್ಲ, ಆ ಪಾಸ್ಟ್ನ ವಿಷಯದಲ್ಲಿ ಏನ್ ಪಾಠ ಕಲ್ತಿದ್ದಾರೆ ಅದನ್ನ ನಿಮ್ ಲೈಫಲ್ಲಿ ರಿಪೀಟ್ ಮಾಡಬಾರ್ದು, ಆ ತಪ್ಪುಗಳು ಮತ್ತೆ ರಿಪೀಟ್ ಆಗಬಾರ್ದು ಈ ಪ್ರೀತಿಯಲ್ಲಿ. ಅದ್ರ ಬಗ್ಗೆ ಅವ್ರು ಇಲ್ಲಿ ಗಮನವನ್ನು ವಹಿಸ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ನೋಡಬಹುದು ಕಿಂಗ್ ಆಫ್ ಪೆಂಟಿಕಲ್. ಇಲ್ಲಿ ಅಂತಿಮವಾಗಿ ಈ ಮೌನ ಒಂದು ದೊಡ್ಡ ನಿರ್ಧಾರಕ್ಕೆ ಒಂದು ಎಂಡ್ ಹಾಡ್ತಾ ಇದೆ, ಒಂದು ಲಾಸ್ಟ್ ಕೊನೆ ಮುಕ್ತಾಯ ಹಾಡಲಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಅವ್ರು ನಿಮ್ಮನ್ನ ಕಳ್ಕೊಳ್ಳೋದಿಕ್ಕೆ ಯಾವುದೇ ಕಾರಣಕ್ಕೂ ಸಿದ್ಧ ಇಲ್ಲ ನಿಮ್ಮ ಪರ್ಸನ್. ಓಕೆನಾ? ಸೊ ಈ ಪ್ರೀತಿನಾಗ್ಲಿ ಈ ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದು ಅನ್ನುವಂತಹ ಮನಸ್ಥಿತಿ ನಿಮ್ಮ ಪರ್ಸನ್ ಅಲ್ಲಿ ಇದೆ. ಅಂಡ್ ಇಲ್ಲಿ ಒಂದು ವಿಷಯನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಒಂದು ಸ್ಮಾಲ್ ಸ್ಟೋರಿ ಜೊತೆಗೆ ಹೇಳ್ತೀನಿ ನಿಮಗೆ. ಯಾವಾಗಲೂ ನಾನು ಸಣ್ಣ ಕಥೆಗಳ ಜೊತೆಗೆ ಯಾಕೆ ಹೇಳ್ತೀನಿ ಅಂದರೆ, ನಿಮಗೆ ಅದು ಕನೆಕ್ಟ್ ಆಗಲಿ, ಅದು ಅರ್ಥ ಆಗಲಿ, ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹೇಳೋದು, ಸರಿನಾ? ಇಲ್ಲಿ ಒಂದು ಹಳ್ಳಿ ಇರುತ್ತೆ, ಹಳ್ಳಿಯಲ್ಲಿ ಒಬ್ಬ ಶಿಲ್ಪಿ ಇರ್ತಾನೆ. ಆತ ಸುಂದರವಾಗಿರುವಂತಹ ಪ್ರತಿಮೆಗಳನ್ನು ಕೆತ್ತಾ ಇರ್ತಾನೆ, ಸರಿನಾ? ಅವನ ಒಂದು ಪತ್ನಿ, ಅವನಿಗೆ ಮದುವೆ ಆಗಿರುತ್ತೆ, ಅವನ ಪತ್ನಿ ಏನು ಮಾಡ್ತಾ, ಅವನ ಹೆಂಡತಿ ಅವನ ಕೆಲಸದ ಮೇಲೆ ತುಂಬ ಪ್ರೀತಿನ ಇಟ್ಕೊಂಡಿರ್ತಾಳೆ. ಅವನ ಮೇಲೂ ಪ್ರೀತಿ ಇರುತ್ತೆ, ಅವನ ಕೆಲಸದ ಮೇಲೆ ಹೆಚ್ಚಿಗೆ ಅವಳಿಗೆ ಪ್ರೀತಿ ಇರುತ್ತೆ. ಅವನ ಕೆಲಸನ ನೋಡ್ಬಿಟ್ಟೆ ಅವನನ್ನ ಇಷ್ಟಪಟ್ಟಿರ್ತಾಳೆ. ಅಂದ್ರೆ ಅವನು ಶಿಲ್ಪಕಲೆನ ಕೆತ್ತಾನೆ ಅಂತ ಹೇಳ್ಬಿಟ್ಟೆ ಅವನ ಕೆಲಸಕ್ಕೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾ ಇರ್ತಾಳೆ. ಒಮ್ಮೆ ಆ ಶಿಲ್ಪಿ ಒಂದು ದೊಡ್ಡ ವಿಗ್ರಹವನ್ನ ಕೆತ್ತೋದಕ್ಕೆ ಶುರು ಮಾಡ್ತಾನೆ. ಶುರು ಮಾಡಿದಾಗ ಏನಾಗುತ್ತೆ, ಸತತವಾಗಿ 6 ತಿಂಗಳವರೆಗೆ ಅವನ ಪತ್ನಿ ಜೊತೆಗೆ ಅವನು ಒಂದು ಮಾತನ್ನು ಕೂಡ ಆಡೋದಿಲ್ಲ. ದಿನವಿಡೀ ಕಲ್ಲಿನ ಜೊತೆನೆ ಅವನು ಇರ್ತಾನೆ. ಆ ಕೆತ್ತನೆ ಮಾಡೋದ್ರಲ್ಲಿ ಅವ್ನು ಬ್ಯುಸಿ ಆಗಿರ್ತಾನೆ. ಅವನ ಹೆಂಡತಿಗೆ ಬೇಸರ ಆಗತ್ತೆ, ಸ್ವಲ್ಪ ಬೇಸರ ಮಾಡ್ಕೊಳ್ತಾರೆ. ಬಟ್ ಅದನ್ನ ಅವ್ರು ತುಂಬಾ ಮನಸ್ಸಿಗೆ ಹಚ್ಕೊಳಕ್ ಹೋಗೋದಿಲ್ಲ, ತುಂಬಾ ಬೇಜಾರ್ ಮಾಡ್ಕೊಳ್ಳೋದಿಕ್ ಹೋಗೋದಿಲ್ಲ. ಬದಲಾಗಿ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಪ್ರತಿದಿನ ಅವನಿಗೋಸ್ಕರ ಕಾಯ್ತಾ ಇರ್ತಾಳೆ ಮನೆಯಲ್ಲಿ. ಅಂಡ್ ಪ್ರೀತಿಯಿಂದ ಊಟ ಬಡಿಸ್ತಾ ಇರ್ತಾಳೆ, ಅಡಿಗೆ ರೆಡಿ ಮಾಡ್ತಾ ಇರ್ತಾಳೆ. ಅವನಿಗೇನ್ ಕೆಲಸ ಮಾಡೋ ಪ್ರತಿನಿತ್ಯದ ಅವನಿಗೆ ಊಟದ ಆಗಿರ್ಬೋದು, ಅವನಿಗೇನು ಮಾಡ್ಬೇಕಾಗಿರುತ್ತೆ ಕೆಲಸಗಳನ್ನ ಪ್ರತಿನಿತ್ಯದ ಅವ್ರ ಜವಾಬ್ದಾರಿನ ಅವಳು ಮಾಡ್ತಾ ಇರ್ತಾಳೆ, ಸರಿನಾ? ಜನರೆಲ್ಲ ಅವಳಿಗೆ ತಲೆ ತಿನ್ನೋಕೆ ಶುರು ಮಾಡ್ತಾಳೆ. ಇರ್ತಾರಲ್ವಾ ಕೆಲವೊಂದಷ್ಟು ಜನಗಳು, ಸಿಕ್ಕಿದ್ದೇ ಚಾನ್ಸ್ ಇದನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋಂಥ ಜನಗಳು ಏನ್ ಮಾಡ್ತಾರೆ, ಅವಳ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ನಿನ್ನ ಗಂಡ, ನಿನ್ನ ಪತಿ ನಿನ್ನನ್ನ ದಿನಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ, ನಿನ್ನನ್ನ ಅವಾಯ್ಡ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಿನಗೆ ಅನ್ನಿಸ್ತಾ ಇಲ್ವಾ, ನಿನಗೆ ಕೋಪ ಬರ್ತಾ ಇಲ್ವಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೆಗೆಟಿವ್ ಆಗಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಅವಳದಕ್ಕೆ ನಗಾಡ್ಕೊಂಡು ಹೇಳ್ತಾಳೆ, ಅವಳಿಗೆ ಅವಳ ಪ್ರೀತಿ ಮೇಲೆ, ಅವಳ ಗಂಡನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇತ್ತು, ರೈಟ್? ಸೊ ಅದಕ್ಕೆ ನಗಾಡ್ಕೊಂಡು ಅವಳು ಹೇಳ್ತಾಳೆ, ಅವನ ಕೈಗಳೇನಿದೆ ಅದು ಅವನ ಕೈಗಳೆಲ್ಲವೂ ಕೂಡ ಕಲ್ಲಿನ ಮೇಲೆ ಇರಬಹುದು, ಆದ್ರೆ ಅವನ ಏಕಾಗ್ರತೆ ಮತ್ತೆ ಭವಿಷ್ಯದ ಮೇಲಿದೆ ಅಂತ ಹೇಳಿದ್ರೆ, ಅವನ ಏಕಾಗ್ರತೆ ಎಲ್ಲ ಏನಿದೆ ಅವನ ಭವಿಷ್ಯದ ಮೇಲಿರುವಂಥದ್ದು. ಕೈಗಳೇನಿದೆ ಅದು ಅವ್ನ ಕೆತ್ತನೆ ಮಾಡೋದು, ಶಿಲ್ಪಿ ಕೆತ್ತನೆ ಮಾಡ್ತಾನಲ್ವಾ, ಆ ಕಲ್ಲು ಮೇಲಿದೆ ಅವನ ಕೈಗಳು, ಅಷ್ಟೇನೆ. ಓಕೆನಾ? ಅವನ ಮೌನ ನನ್ನ ಮೇಲಿರುವಂತಹ ಕೋಪ ಅಂತೂ ಅಲ್ಲ ಅಲ್ವಾ, ರೈಟ್? ಅವನು ಸೃಷ್ಟಿಸ್ತಿರುವಂತಹ ಒಂದು ಕಲೆಯ ಮೇಲಿರುವಂತಹ ಭಕ್ತಿ ಅವನಿಗೆ ಈ ತರ ಸೈಲೆನ್ಸ್ ಆಗಿರೋದಕ್ಕೆ, ಮೌನ ಆಗಿರೋದಕ್ಕೆ ಕಾರಣ ಆಗಿದೆ. ಇದರಲ್ಲಿ ನಮ್ಮ ಪ್ರೀತಿಗೆ ಅವನ ಮೌನಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಜನರಿಗೆ ಹೇಳ್ಬಿಟ್ಟು ಕಳಿಸ್ತಾಳೆ. ಕೊನೆಗೆ ಇಲ್ಲಿ ಇದೇ ಟ್ವಿಸ್ಟ್ ಆಗಿರುವಂಥದ್ದು ಈ ಸ್ಟೋರಿಯಲ್ಲಿ. ಕೊನೆಗೆ ಆ ವಿಗ್ರಹ ಸಿದ್ಧವಾದ್ಮೇಲೆ ಅದು ಅವಳದ್ದೇ ಪ್ರತಿಮೆ ಆಗಿರುತ್ತೆ, ಓಕೆನಾ? ಅವನ ಹೆಂಡತಿಗೆ ಹೇಳ್ತಾನೆ, ನಾನು ಮಾತಾಡ್ತಾ ಕುತ್ಕೊಂಡಿದ್ರೆ ನಿನ್ ಜೊತೆಗೆ, ನಿನ್ನ ಈ ಸೌಂದರ್ಯವಾಗಿರುವಂತಹ, ಈ ಸುಂದರವಾಗಿರುವಂತಹ ಕಲ್ಲಿನಲ್ಲಿ ತರೋದಿಕ್ಕೆ ಆಗ್ತಿರ್ಲಿಲ್ಲ, ಅಂದ್ರೆ ನಿನ್ನ ಪ್ರತಿಮೆನ ಈ ಕಲ್ಲಲ್ಲಿ ತರೋದಿಕ್ಕೆ ನನಗೆ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕೇನಂತ ಹೇಳಿದ್ರೆ, ಪ್ರೀತಿಯಲ್ಲಿ ಮೌನ ಅಂತ ಹೇಳಿದ್ರೆ ಅದು ನಿರ್ಲಕ್ಷ್ಯ ಆಗಿರೋದಿಲ್ಲ. ಪ್ರತಿ ಸೈಲೆನ್ಸು ಅದು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಬಿಡ್ಬೇಕಂತ ಇದ್ದಾರೆ, ನಿಮ್ಮನ್ನ ದೂರ ಆಗ್ಬೇಕಂತಿದ್ದಾರೆ ಅನ್ನೋದೇ ಒಂದು ಉದ್ದೇಶ ಆಗಿರೋದಿಲ್ಲ. ಕೆಲವೊಮ್ಮೆ ಅದು ನಿಮಗೋಸ್ಕರ ಏನನ್ನೋ ಒಂದು ದೊಡ್ಡದಾಗಿರುವಂತಹ ಒಂದು ಒಂದು ಮಿರಾಕಲ್ ಸಿದ್ಧ ಆಗುವಂತ ಒಂದು ಹಂತದಲ್ಲಿ ಇರತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆನಾ? ನೀವ್ ಅನ್ಕೊಳ್ತೀರಾ ಸೈಲೆಂಟ್ ಆದ ತಕ್ಷಣ ಅವ್ರು ನಮ್ಮಿಂದ ದೂರ ಆಗ್ಬಿಟ್ರು, ಸ್ವಲ್ಪ ಅವಾಯ್ಡ್ ಮಾಡ್ತಿದ್ರೆ ಅಂದ ತಕ್ಷಣ ನಮ್ಮಿಂದ ದೂರ ಆಗ್ಬಿಟ್ರು. ಸೊ ಆ ಒಂದು ಅವಾಯ್ಡ್ ಇರ್ಬೋದು, ಆ ಒಂದು ಮೌನ ಆಗಿರ್ಬೋದು, ಒಂದಷ್ಟು ದೊಡ್ಡ ತಿರುವನ್ನ, ಈ ಪ್ರೀತಿಯಲ್ಲಿ ದೊಡ್ಡ ತಿರುವನ್ನ ತರೋದಕ್ಕೋಸ್ಕರ ಆಗಿರತ್ತೆ, ನೆನ್ಪಿರ್ಲಿ, ಓಕೆನಾ? ಮೌನ ಸಂಬಂಧದ ಒಂದು ಅಂತ್ಯ ಅಂತೂ ಖಂಡಿತ ಆಗಿರೋದಿಲ್ಲ. ಅದು ಪ್ರೀತಿಯ ಒಂದು ಆಳವನ್ನ ಅಳೆಯುವಂತ ಒಂದು ಪರೀಕ್ಷೆ ಆಗಿರುತ್ತೆ. ನೀವು ತಾಳ್ಮೆಯಿಂದ ಇರೋದು ತುಂಬಾ ಮುಖ್ಯ ಇಲ್ಲಿ.
ಇಲ್ಲಿ ಒಂದಷ್ಟು ಜನಕ್ಕೆ ತಾಳ್ಮೆ ಅನ್ನೋದು ತುಂಬಾ ಕಡಿಮೆ. ಪಟ ಅಂತೆಲ್ಲ 2 ಮಿನಿಟ್ಸ್ ಮ್ಯಾಗಿ ತರ ಆಗ್ಬಿಡ್ಬೇಕು ಅಂತ ಹೇಳಿ ಬಯಸ್ತೀರಾ. ಸೊ ಅದನ್ನ ನಿಮ್ಮ ಭಾವನೆನ ಸ್ವಲ್ಪ ಬದಲಾಯಿಸ್ಕೊಂಡ್ರೆ ನಿಮ್ಮ ಪ್ರೀತಿಯಲ್ಲೂ ಕೂಡ ಬದಲಾವಣೆ ಆಗತ್ತೆ ಅನ್ನುವಂತಹ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ತುಂಬಾನೇ ಪಾಸಿಟಿವ್ ಆಗೋಯ್ತು ಅಂಡ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿ ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿ ಬಯಸ್ತೀನಿ. ಅಂಡ್ ಈ ಒಂದು ರೀಡಿಂಗಿಗೆ ನಾನು ಹೇಳಿರೋ ರೀತಿಯಲ್ಲಿ ನಿಮ್ಮ ಪರ್ಸನ್ ಅವರ ಫಸ್ಟ್ ಲೆಟರ್ ಏನಿತ್ತು ಅದನ್ನ ಹಾಕ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೇನೆ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಬರುತ್ತೆ ಕ್ಲಾಸಿನ ಬಗ್ಗೆ. ಕ್ಲಾಸಲ್ಲಿ ಏನಿರುತ್ತೆ, ನೀವು ಯಾಕೆ ಜಾಯಿನ್ ಆಗಬೇಕು ಅದೆಲ್ಲದು ಕೂಡ ನೆಕ್ಸ್ಟ್ ವಾಯ್ಸ್ ಕ್ಲಿಪ್ಪಲ್ಲಿ ಬರುತ್ತೆ. ಕೇಳಿಬಿಟ್ಟು ನೀವು ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಓಕೆನಾ? ಹಾಗೇನೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಅಂಡ್ ಯಾರೆಲ್ಲ ಮ್ಯಾರೇಜ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆನಿವರ್ಸರಿ. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ ನನ್ನ ಹೀಲಿಂಗ್ ಪವರ್ನ ನೀವು ಪಡ್ಕೊಳ್ತೀರಾ. ಆ್ಯಂಡ್ ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲೂ ಕೂಡ ನೀವು ನನ್ನ ಜೊತೆಗೆ ಇರ್ತೀರಾ. ಓಕೆ, ಸೊ ಲೈಕ್ ಮಾಡಿ. ಯಾರ ಹತ್ರ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ನಮಸ್ಕಾರ ಆತ್ಮೀಯರೇ. ನಿಮ್ಮ ಜೀವನದಲ್ಲಿ ಮನಃಶಾಂತಿ ಇಲ್ವಾ? ನೆಗೆಟಿವ್ ಎನರ್ಜಿ, ಆತಂಕ, ಭಯ, ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳು, ಈ ಎಲ್ಲ ಸಮಸ್ಯೆಗಳಿಂದ ಹೊರ ಬರಬೇಕು ಅಂತೇಳಿ ನಿಮಗೆ ಯಾವಾಗಾದರೂ ಅನಿಸಿದೆ ಅಂತ ಹೇಳಿದ್ರೆ ನಿಮಗೋಸ್ಕರ ವಿಶೇಷವಾಗಿ ನಾನು ತಂದಿದ್ದೀನಿ 2 ದಿನದ ಆನ್ಲೈನ್ 7 ಚಕ್ರ ಧ್ಯಾನ ಮತ್ತು ಸಾಧನೆ. ಈ ಕ್ಲಾಸ್ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಮೇ 23, 24ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಸಂಜೆ 7:05ರಿಂದ 8:30ರವರೆಗೆ ಈ ಒಂದು ಕ್ಲಾಸ್ ನಡೆಯುತ್ತೆ. ಈ ಕ್ಲಾಸಲ್ಲಿ ನೀವೇನೆಲ್ಲ ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ 7 ಚಕ್ರಗಳ ಮಹತ್ವವನ್ನು ತಿಳ್ಕೊಳ್ತೀರಾ. ಚಕ್ರಗಳನ್ನ ಆಕ್ಟಿವೇಟ್ ಮಾಡುವಂತಹ ಸರಳ ವಿಧಾನವನ್ನು ಕೂಡ ಇದರಲ್ಲಿ ತಿಳ್ಕೊಳ್ತೀರಾ. ಅದರ ಜೊತೆಗೆ ಧ್ಯಾನದ ಮೂಲಕ ಪಾಸಿಟಿವ್ ಎನರ್ಜಿನ ಹೆಚ್ಚಿಸುವಂತಹ ಸಾಧನೆಯನ್ನು ಕೂಡ ಇದರಲ್ಲಿ ನೀವು ತಿಳ್ಕೊಳ್ತೀರಾ. ಮನಃಶಾಂತಿ, ಆತ್ಮವಿಶ್ವಾಸ ಮತ್ತೆ ಆಕರ್ಷಣಾ ಶಕ್ತಿ ಹೆಚ್ಚಿಸುವಂತಹ ವಿಧಾನವನ್ನು ಕೂಡ ಇದರ ಜೊತೆಗೆ ಕಲಿತೀರಾ. ಈ ಒಂದು ಸಾಧನೆ ನಿಮ್ಮ ಜೀವನದಲ್ಲಿ ಹೊಸ ಪಾಸಿಟಿವಿಟಿಯನ್ನು ತರುತ್ತೆ. ಧ್ಯಾನ ಮಾಡೋದಕ್ಕೆ ಗೊತ್ತಿಲ್ಲ, ನಾನು ಧ್ಯಾನಕ್ಕೆ ಹೊಸೊಬ್ಬ ಅಂತ ಹೇಳಿದ್ರು ಕೂಡ ಆರಾಮಾಗಿ ಈ ಒಂದು ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು. ಯಾವುದೇ ರೀತಿಯ ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ನಿಶ್ಚಿಂತೆಯಿಂದ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿ ನಿಮ್ಮ ಆತ್ಮಶಕ್ತಿಯನ್ನ ಎಚ್ಚರಿಸಿಕೊಳ್ಳೋದಿಕ್ಕೆ ಈ ಒಂದು ಸುಂದರವಾದ ಅವಕಾಶವನ್ನ ಬಳಸ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಜಾಯಿನ್ ಆಗೋದಕ್ಕೆ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟನ್ನ ಇವತ್ತೇನೆ ಬುಕ್ ಮಾಡ್ಕೊಳ್ಳಿ. ಯಾಕಂತೇಳಿದ್ರೆ ಇದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ. ಹಾಗಾಗಿ ಯಾರಿಗೆ ಈ ಒಂದು ನಿಮ್ಮ ಸಮಸ್ಯೆಗಳಿಂದ ನಾನು ಹೊರಗೆ ಬರಲೇಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮಗೋಸ್ಕರ ಯೂನಿವರ್ಸ್ ಕಳಿಸಿರುವಂತಹ ಒಂದು ಕ್ಲಾಸ್ ಇದಾಗಿದೆ. ಓಕೆನಾ?